ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಗ್ಯಾಸ್ ಉಪಯೋಗಿಸದೇನೆ 10 ನಿಮಿಷದಲ್ಲಿ ತಯಾರಿಸುವಂತಹ ಒಂದು ರಸಮನ್ನು ಹೇಗೆ ಮಾಡೋದು ಅಂತ ಹೇಳಿದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹುಳಿ ನೆನೆಯಲಿಕ್ಕೆ ಮಾತ್ರ ಒಂದು ಸ್ವಲ್ಪ ಟೈಮ್ ಬೇಕು, ಬಾಕಿ ಉಳಿದದೆಲ್ಲ ನಿಮಗೆ 10 ನಿಮಿಷದೊಳಗೆ ಮಾಡಿಕೊಳ್ಬೋದು. ಇಲ್ಲಿ ನಾನೀಗ ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡು ನೆನೆ ಹಾಕ್ಕೊಂಡಿದ್ದೇನೆ. ಒಂದು 10 ನಿಮಿಷ ನೆನೆ ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ 1 ಗಂಟೆ ಟೈಮ್ ಇದ್ದರೆ 1 ಗಂಟೆ ಕೂಡ ನೆನೆ ಹಾಕ್ಕೊಳ್ಬೋದು, ಇಲ್ಲಾಂದ್ರೆ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗ್ತದೆ. ಇದನ್ನೀಗ ಚೆನ್ನಾಗಿ ಹಿಂಡಿಕೊಂಡು ಅದರ ಕಸ ಹಾಗೂ ಬೀಜ ಮತ್ತು ನಾರೆಲ್ಲ ಇರ್ತದೆ ಅದರಲ್ಲಿ, ಅದನ್ನೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡಿ ಚೆನ್ನಾಗಿ ಸೋಸಿಕೊಳ್ಬೇಕು ಒಂದು ಪಾತ್ರೆಗೆ. ನಮಗೆ ನೀರು ಮಾತ್ರ ಸಾಕಿರಲಿ. ಇದನ್ನು ಚೆನ್ನಾಗಿ ಸೋಸಿಕೊಂಡು ಆ ಕಸವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅದರಿಂದ ನೆನೆ ಹಾಕೋ ಮೊದಲು ಹುಳಿಯನ್ನು ತೊಳ್ಕೊಳ್ಬೇಕು. ಅದರಲ್ಲಿ ಮಣ್ಣು ಇರ್ತದೆ, ಮಣ್ಣು ಧೂಳೆಲ್ಲ ಇರ್ತದೆ, ಹಾಗಾಗಿ ಅದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನಾನು ನೆನೆ ಹಾಕ್ಕೊಳ್ಬೇಕು. ಈಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ಆ ಪಾತ್ರೆಯನ್ನು ಒಂದು ಸೈಡಿಗೆ ಇಟ್ಕೊಂಡು ಈಗ ಇದಕ್ಕೆ ಬೇಕಾದಂಥ ಉಳಿದ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಳ್ಳುವ. 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, ಹಾಗೆಯೇ ಒಂದು 6ರಿಂದ 8 ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ. ಇಲ್ಲಿ ಯಾವುದನ್ನು ಕೂಡ ನಾನು ಫ್ರೈ ಮಾಡಲಿಲ್ಲ ಅಥವಾ ಹುರಿದುಕೊಳ್ಳಲಿಲ್ಲ. ಬೇಕು ಅಂತಾದರೆ ಒಂದು ಕೆಂಪು ಮೆಣಸು ಕೂಡ ತಗೊಳ್ಬೋದು ಇದರ ಜೊತೆಗೇ, ಅಂದರೆ ಬ್ಯಾಡಗಿ ಮೆಣಸು ಅಥವಾ ಗುಂಟೂರು ಮೆಣಸು ಅದು ಕೂಡ ತಗೊಳ್ಬೋದು. ನಾನಿಲ್ಲಿ ಹಸಿಮೆಣಸನ್ನೇ ಹಾಕಿಕೊಳ್ತಾ ಇದ್ದೇನೆ ಇವತ್ತು. ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಫಸ್ಟಿಗೆ ಪುಡಿ ಮಾಡಿಕೊಂಡ ನಂತರ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡು ಅದರ ಜೊತೆಗೇ ಒಂದು ಅರ್ಧ ಈರುಳ್ಳಿ, ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಒಂದು 2ರಿಂದ 3 ಹಸಿಮೆಣಸನ್ನು ಹಾಕ್ಕೊಳ್ಬೋದು. ತುಂಬ ಖಾರ ಇಷ್ಟಪಡೋರು 5ರಿಂದ 6 ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಹಸಿಮೆಣಸಿನ ಖಾರ ನೋಡಿಕೊಳ್ಳಿ, ಒಮ್ಮೊಮ್ಮೆ ಅದು ತುಂಬ ಖಾರ ಇರ್ತದೆ, ಒಂದೊಂದು ಸತಿ ಖಾರ ಕಡಿಮೆ ಇರ್ತದೆ. ಆವಾಗ ಅದನ್ನು ಹೊಂದಿಕೊಂಡು ನಿಮ್ಮ ಹಸಿಮೆಣಸಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಇಲ್ಲಿ ಅರ್ಧ ಈರುಳ್ಳಿಯನ್ನು ನಾನು ಜಜ್ಜಿಕೊಳ್ಳುವಾಗ ಹಾಕಿಕೊಳ್ತಾ ಇದ್ದೇನೆ. ಇದು ಹಾಕುವ ಉದ್ದೇಶ ಅಂದರೆ ಅದು ತಿಕ್ನೆಸ್ ಬರಲಿಕ್ಕೋಸ್ಕರ ಅಷ್ಟೇ. ಆಮೇಲೆ ಇನ್ನು ಅರ್ಧವನ್ನು ನಾವು ನಂತರ ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳುವ, ಅದು ರುಚಿಗೋಸ್ಕರ. ಬಾಯಿಗೆ ಈರುಳ್ಳಿ ಸಿಗ್ತಾ ಇದ್ದರೆ ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೆ, ಅದಕ್ಕೋಸ್ಕರ ಕೊಚ್ಚಿ ಹಾಕಿಕೊಳ್ತಾ ಇದ್ದೇವೆ. ತಿಕ್ನೆಸ್ ಹಾಗೂ ಫ್ಲೇವರ್ಗೋಸ್ಕರ ಅದನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೇವೆ. ಈಗ ಒಂದು 2 ದಂಡಷ್ಟು ಬೇವಿನ ಸೊಪ್ಪನ್ನು ಕೂಡ ಇದರ ಜೊತೆಗೇ ಹಾಕ್ಕೊಳ್ಳುವ. ಹಾಗೆಯೇ ಕೊತ್ತಂಬರಿ ಸೊಪ್ಪಿನ ದಂಟು, ಕೊತ್ತಂಬರಿ ಸೊಪ್ಪನ್ನು ಕೊನೆಗೆ ಹಾಕ್ಕೊಳ್ಬೋದು. ದಂಟನ್ನು ಈಗ ಜಜ್ಜಿಕೊಳ್ಳುವಾಗ ಹಾಕ್ಕೊಳ್ಳುವ. ಫ್ರೆಶ್ ದಂಟು ಅಂತಂದರೆ ನಿಮಗೆ ಕೈಯಲ್ಲೇ ಮುರಿಯಲಿಕ್ಕೆ ಬರ್ತದೆ, ಸ್ವಲ್ಪ ಬಾಡಿ ಹೋಗಿದೆ, ಹಾಗಾಗಿ ನಾನು ಚೂರಿಯಲ್ಲಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಒಂದು 10 ಗಿಡದ ದಂಟನ್ನು ನಾನು ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ. ಇದನ್ನು ಕೂಡ ಚೆನ್ನಾಗಿ ಜಜ್ಜಿಕೊಳ್ಳೋದ್ರಿಂದಾಗಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ತದೆ, ಹಾಗೆಯೇ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಅದು. ಇದನ್ನೀಗ ಒಂದು 2ರಿಂದ 3 ನಿಮಿಷ ನೀವು ಜಜ್ಜಿಕೊಳ್ಳಲಿಕ್ಕೆ ಬೇಕು. ಇದಕ್ಕೆ ಕೂಡ ರುಚಿಗೆ ಬೇಕಾದಷ್ಟು ಉಪ್ಪನ್ನು ನಾನು ಕಲ್ಲುಪ್ಪು ಹಾಕುವ ಕಾರಣ ಈಗಲೇ ಸೇರಿಸ್ಕೊಳ್ತಾ ಇದ್ದೇನೆ. ಹುಡಿ ಉಪ್ಪು ಹಾಕೋದಾದರೆ ಕೊನೆಯಲ್ಲಿ ಹಾಕ್ಕೊಳ್ಬೋದು. ಕಲ್ಲುಪ್ಪು ಅಂದರೆ ನೀವು ಈ ಥರ ಜಜ್ಜುವಾಗ ಅದು ಅದರ ಜೊತೆಗೇ ಹುಡಿ ಆಗ್ತದೆ, ಹಾಗೆಯೇ ಉಪ್ಪಿನ ಫ್ಲೇವರು ನಿಮಗೆ ಉಳಿದ ಸಾಮಗ್ರಿಗಳು ಚೆನ್ನಾಗಿ ಎಳೆದುಕೊಳ್ತದೆ. ಆ ಉದ್ದೇಶಕ್ಕೋಸ್ಕರ ನಾನು ಈಗಲೇ ಹಾಕಿಕೊಳ್ತಾ ಇದ್ದೇನೆ. ಇದನ್ನೀಗ ಜಜ್ಜಿದಂತಹ ಎಲ್ಲ ಸಾಮಗ್ರಿಗಳನ್ನು ಕೂಡ ತೆಗೆದು ನಾವೇನು ಹುಣಸೆ ಹಣ್ಣಿನ ನೀರನ್ನು ತೆಗೆದಿಟ್ಕೊಂಡಿದ್ದೇವೆ, ಸೋಸಿ ಇಟ್ಕೊಂಡಿದ್ದೇವೆ, ಅದನ್ನು ಅದಕ್ಕೆ ಹಾಕಿಕೊಳ್ಳುವ. ನೋಡಿ, ಈ ಥರ ಚೆನ್ನಾಗಿ ಅದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಕೂಡ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಆ ಎಲ್ಲ ಫ್ಲೇವರನ್ನು ಕೂಡ ನೀವು ಹುಳಿ ನೀರಿಗೆ ಸೇರಿಸ್ಕೊಳ್ಬೋದು. ಹುಳಿ ನೀರಿಗೆ ಸೇರಿಸ್ಕೊಂಡ ನಂತರ ನಿಮಗೆ ಅದಕ್ಕೆ ತುಂಬ ಹುಳಿ ಅನ್ನಿಸ್ತಾ ಇದ್ದರೆ ಒಂಚೂರು ನೀರು ಸೇರಿಸ್ಕೊಳ್ಬೋದು. ಆದರೆ ಇಷ್ಟೆಲ್ಲ ಫ್ಲೇವರ್ ಹಾಕಿದಾಗ ಅದು ಹುಳಿ ಅನಿಸೋದಿಲ್ಲ. ಬೇಕು ಅಂತಾದರೆ 1 ಟೀ ಸ್ಪೂನ್ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಬೆಲ್ಲ ಇಲ್ಲಿ ಆಪ್ಷನಲ್ಲು. ನಿಜವಾಗಿ ಇದರಲ್ಲಿ ಬೆಲ್ಲ ಹಾಕುವ ಅವಶ್ಯಕತೆ ಬರುವುದಿಲ್ಲ. ಅಂದರೆ ನಾವು ರಸಮ್ ಮಾಡುವಾಗ ಕೂಡ ನಾವು ಈ ರೀತಿಯ ರಸಮಿಗೆ ಬೆಲ್ಲ ಹಾಕೋದಿಲ್ಲ. ಈ ರಸಮ್ ಆಂಧ್ರದಲ್ಲಿ ಕೂಡ ತುಂಬ ಫೇಮಸ್. ಇದು ಪಚ್ಚೆ ಪುಳಿ ರಸಮ್ ಅಂತೇಳಿ ಹೇಳ್ತಾರೆ ಇದಕ್ಕೆ. ಅಂದರೆ ಇದನ್ನು ಕುದಿಸ್ಲಿಕ್ಕಿಲ್ಲ, ಹಸಿಯಾಗಿ ಹುಳಿ ನೀರಲ್ಲಿ ಮಾಡುವಂತಹ ರಸಮ್. ಇದನ್ನು ಕುದಿಸಿ ಕೂಡ ನೀವು ಇಟ್ಕೊಳ್ಬೋದು. ಹಸಿಯಾಗಿ ಆದರೆ ಫ್ರೆಶ್ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಮೇಲಿಂದ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಸಿ ರಸಮ್ ಸವಿಯಲು ಸಿದ್ಧ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.